ವಾಟ್ಸಪ್ ಫ್ಯಾಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಹೇಳಿದ್ನಲ್ಲ ನಿಮಗೆ ತೋರಿಸ್ತೀನಿ ಅಂತ 100 ಇಯರ್ಸ್ದು ಮನೆ. ಸೊ ಟೈಮ್ ನೋಡಿ ಇವಾಗ ಲೈಕ್ 11:15 ಹೋಗೋಣ ಬನ್ನಿ. ಹಂಡ್ರೆಡ್ ಇಯರ್ಸ್ ಮನೆ ಇದು. ಈಚ್ ಕಡೆಯಿಂದ ಲೈಕ್ ತುಂಬ ಚಿಕ್ಕದಿದೆ, ಒಳಗಡೆ ತುಂಬ ಹೆವಿ ದೊಡ್ಡದಿದೆ. ಹಾಂ, ಯಾರು ಇಲ್ವೇನಾ? ಯಾರು ಹೇಳಿದ್ರು ಬರ್ತಾರೆ. ನಿಮಿಷ ತಟ್ಟಕ್ಕೆ ಏನಿದು BSc BEDನ ಏನೋ ಗೊತ್ತಿಲ್ಲ. BSc ಕೇಳಿದ್ದೀನಿ, BED ಏನೋ ತೆಗ್ದೇ ಇಲ್ವಲ್ಲ ಇನ್ನೂ ಅವರು. ಬೆಡ್ BED ಬೆಡ್ಡು ಯಾರು ಬಂದೇ ಇಲ್ವಲ್ಲೋ ಏನೋ. ನನಗೆ ಇವಾಗಲೇ ಹೆದರಿಕೆ ಸ್ಟಾರ್ಟ್ ಆಯಿತು. ತಟ್ಬೇಡ ಇದಾರೋ ಎಲ್ಲೋ. ಈಗ ಓಪನ್ ಮಾಡ್ತಾರೆ. ಹೆಸರೇನು ಅವ್ರದ್ದು? ಅಶ್ವಿನ್. ಅಶ್ವಿನೇನ? ಬಂದರು ಬನ್ನಿ. ಇದು ಅಶ್ವಿನ್ ಅಂತ ನನ್ನ ಹೆಸರು. ಹಾಂ, ಒಬ್ಬನೇ ಇರೋದು ಮನೆಯಲ್ಲಿ. ಹಾಂ, 9 ವರ್ಷ ಆಯ್ತು. 90? 9. 9. ಹಾಂ ಹಾಂ ಹಾಂ, 1 ಇಯರ್ಸಾ? ಓಕೆ. ಬನ್ನಿ ಒಳಗೆ, ನಿಧಾನ ಬನ್ನಿ, ಟಚ್ ಆಗುತ್ತೆ. ಹುಷಾರು. ಸೊ ನೋಡಿ, ಬನ್ನಿ. ಇದು ಹಾಲ. ಇದು ಹಾಲು. ಹಾಂ, ಈ ಮನೆ ಬಂದ್ಬಿಟ್ಟು ಹಾಂ, 100 ವರ್ಷ ಆಯ್ತು. 100 ವರ್ಷ. 100 ವರ್ಷ ಓಲ್ಡು. ಇದ್ರಲ್ಲಿ ಯಾರು ಇಲ್ಲ, ಹಾಂ, ಒಬ್ಬನೇ ಇರೋದು ಮನೆಯಲ್ಲಿ. 1 ಮ್ಯಾನ್ ಆರ್ಮಿ. ಹಾಂ. ಏನೇ ಬಂದರೂ ಹಾಂ, ಎದುರ್ಸಕ್ಕೆ ರೆಡಿ. ಹಾಂ. ಲೈಕ್ ಇದು ಮಂಚನಾ? ಈ ಕಡೆ ತೋರಿಸು. ಏನು ಹಿಂಗೆ ಧೂಳಲ್ಲ ಹಿಂಗೆ ಇದೆ, ಯಾರು ಬರಲ್ಲ ಇಲ್ಲಿ. ಧೂಳನ ಅದ್ರ ಒಳಗಡೆ ಏನಿದೆ? ಏನಿಲ್ಲ ಅಲ್ಲ, ಖಾಲಿ. ಅಲ್ಲಿ ನೋಡೋ, ಇಲ್ಲಿ ಮೇಲೆ ನೋಡೋ. ಅಯ್ಯಪ್ಪ, ಅಯ್ಯೋ. ಇದ್ದು ಇರೋದು ಹಂಗಲ್ಲ, ಒಬ್ರು ಹೆಂಗಿರ್ತೀರಾ ಅಂತ ಈ ಮನೇಲಿ. ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಧೈರ್ಯ ಬೇಕು, ಮೇನ್ ಇಂಪಾರ್ಟೆಂಟ್. ದೇವ್ರು ಇದೆಯಲ್ಲ ಸಾಕು. ಇನ್ಮೇಲೆ ಹೋಗೋಕ್ಕಾಗಲ್ಲ. ಅಲ್ಲಿ ಹೋಗ್ಬೋದು. ಫಸ್ಟ್ ಈ ಶೂಟಿಂಗ್ ಮಾಡಿಕೊಂಡು ನೋಡ್ಕೊಳ್ಳಿ. ಇನ್ನು ನೀವು ಅವಾಗಲೇ ಗೇಟ್ ಎಲ್ಲ ಹಾಕವ್ರೆ. ಇಷ್ಟು ಮಾಡಿ ಬರ್ರಪ್ಪ, ಯಾರು ಭಯ ಆಗುತ್ತಿಲ್ಲ ನಂಗುತ್ತೆ. ದೇವರು. ಹಾಂ, ಇದು ಇದೇನು ಇದು ಹಾಂ, ಒಂದು ಅವಾಗಿನ ಒಂದು ಕಾಲದ ಒಂದು ಹಾಲು. ಹಾಲು. ಹಾಲು ಹಾಂ ಹಾಂ. ಇದು ಮೇನ್ ಇಂಪಾರ್ಟೆಂಟ್. ನಮ್ಮ ಚೌಡಮ್ಮ ಇರೋದು ದೇವರಿರೋ ಒಂದು ಜಾಗ ಇಲ್ಲಿ ಇಲ್ಲಿ. ಇದು ತೆಗಿಯೋಕ್ಕಾಗಲ್ಲ ಇದು? ಬರುತ್ತೆ, ಓಪನ್ ಮಾಡ್ಬೋದು. ಬನ್ನಿ 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 ಬನ್ನಿ. ಇಲ್ಲಿಲ್ಲ. ಇದೆಲ್ಲ ಹಾಂ ಹಾಂ. ಬಣ್ಣವಾಗಿರಲಿ. ಇದೊಂದು ರೂಮು. ಇದು ಒಂದು ರೂಮು, ಹಳೆ ಕಾಲದ ರೂಮು. ಇದು ಬೀಸುವ ಕಲ್ಲು, ಆಗಿನ ಕಾಲದ ಹಳೆಯ ಒಂದು ಹಿಟ್ಟು ಮಾಡುವ ಹಿಟ್ಟು ಮಾಡುವ ಒಂದು ಕಲ್ಲು ಎಸ್ಪೆಷಲಿ. ಸೆಕೆಂಡ್ ಒನ್, ಇದು ಒನಕೆ. ಆಗಿನ ಕಾಲದ ಒಂದು ಡೋರ್ ಇದು, ತುಂಬಾ ವರ್ಷದ್ದು. ಎಷ್ಟು ದಪ್ಪ ಇದೆ. ಇದೇನಿದೆ? ಇದು ಒನಕೆ. ಹೊಡೆದಿದ್ದ ಒನಕೆ ಅಲ್ಲ, ಒನಕೆ ಅಂದ್ರೆ ಆ ಸಮಯದಲ್ಲಿ ನಮ್ಮಲ್ಲಿ ಮಿಲ್ ಇಲ್ಲ, ಏನೋ ಈಗಿನ ಒಂದು ಗಿರಣಿ ಅಂತ ಏನಂತೇವಲ್ಲ, ಅವೆಲ್ಲ ಇಲ್ಲ. ಇದರಲ್ಲಿ ಕುಟ್ಟಿ ಅಕ್ಕಿ ಎಲ್ಲ ಮಾಡ್ತಿದ್ರು. ಸೆಕೆಂಡ್ ಒಂದು ಹಿಟ್ಟು, ಅದರಲ್ಲಿ ಹಿಟ್ಟು ಮಾಡ್ತಿದ್ರು. ಇದರಲ್ಲಿ ಅಕ್ಕಿ ಮಿಷಿನ್ ಇಲ್ಲಲ್ಲ ಈ ಟೈಮಲ್ಲಿ, ಕುಟ್ಟಿ ಅಕ್ಕಿ ಮಾಡ್ಕೊಂಡು ಊಟ ಮಾಡ್ತಿದ್ರು. ಫಸ್ಟ್ ಒನ್ ಅದು. ಸೆಕೆಂಡ್ ಒನ್ ಯಾವುದು? ಇದು ಬೇಡ, ಇಲ್ಲಿ ಕರೆಕ್ಟಾಗಿ ಕಿಚನ್ ರೂಮ್. ಇದು ಕಿಚನ್ ರೂಮ್, ಹಳೆ ಕಿಚನ್ ರೂಮ್. ಹಾಂ ಹಾಂ ಹಾಂ. ಯಾರು ಇಲ್ಲ, ವಾಸ ಒಬ್ಬನೇ ಇರೋದು. ಅದೇ 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 ಸೆಕೆಂಡ್ ಒನ್, ಏನಂದ್ರೆ ನಾನು ಓಡ್ತಾ ಕೆಲಸ ಮಾಡ್ತಿರೋದು ಪೇಂಟ್ ಕೆಲಸ. ಎಲ್ಲಿ ಬಿಟ್ಟರು ಗೆತ್ಕೊಂಬರ್ದು ಏನು ಧೈರ್ಯ ಇದೆ. ಫಾರೆಸ್ಟ್ ಆಯ್ತು, ಇಷ್ಟ ಪ್ರತಿಯೊಂದು ಎಲ್ಲ ಕೆಲಸನೇ ಇಷ್ಟ. ಯಾವ ಕೆಲಸನ ಮಾತ್ರ ತುಂಬಾ ಲವ್ ಮಾಡ್ತೀನಿ. ನಾನು ಇಷ್ಟಪಡೋದು ಕೆಲಸ, ಅದನ್ನ ಲವ್ ಮಾಡ್ತೀನಿ. ಎಲ್ಲಿ ಬಿಟ್ಟರು ಬದುಕು ಬರ್ತೀನಿ, ಆ ಧೈರ್ಯ ಇದೆ.
ಈ ಮನೆಗೆ ಎಲ್ಲ ಕಡೆ ದೇವರಿದೆ, ಅದು ಆಲ್ಮೋಸ್ಟ್ ಈ ಮನೆಯಲ್ಲಿ ಎಲ್ಲ ದೇವರುಗಳು ಇದೆ. ಮೇನ್ ಇಂಪಾರ್ಟೆಂಟ್ ಚೌಡಮ್ಮ ಇರೋದು. ಮೇಲ್ ತೋರಿಸಿ ಶಶಾಂಕ. ನೀವು ಎಲ್ಲಿ ಮಾಡ್ಕೊಳೋದು? ಇಲ್ಲೇನ ಕೆಳಗಡೆ ಇವ್ರು ಇಲ್ಲೇ ಮಲ್ಕೊಂತಾರೆ ಅಲ್ಲ, ಅಷ್ಟು ಮುಂದೆಯಿಂದ ಬಂದಿದ್ದೀವಿ, ಅವ್ರು ಇಲ್ಲೇ ಮಲ್ಕೊಳೋದು. ಲೈಕ್ ನಿಮಗೆ ಒಂದ್ ದಿವಸನೂ ಭಯ ಆಗಿಲ್ವಾ ಈ ಮನೆ ಮಲ್ಕೊಳಕ್ಕೆ? ಏನು ಭಯ, ಒಂದ್ ದಿವಸ ಒಂಥರ ಸೌಂಡ್ ಬರೋದು, ಏನ್ ಭಯ ಆದ್ರೂ ನಾವು ಹೆದರಲ್ಲ. ಹಂಗಲ್ಲ, ಅದು ದೇವ್ರದ್ದು ಏನಾದ್ರು ಸೌಂಡ್ ಬರೋದು ಹಂಗೇನಾರು ಆಗಿದೆ. ಹಾಂ, ಎಸ್ಪೆಷಲಿ ಗೆಜ್ಜೆ ಸೌಂಡ್ ಎಲ್ಲ ಆಗಿದೆ ಹೊರಗಡೆ. ಆದ್ರೆ ನಾನು ಅದಕ್ಕೆ ಕೇರ್ ಮಾಡಲ್ಲ, ಏನ್ ಬಂದ್ರು. ಯಾಕೆ ನಿಮ್ಗೇನೋ ತೊಂದರೆ ಕೊಟ್ಟಿದ್ಯಾ ಅದು ಯಾವತ್ತಾರು? ಏನೂ ತೊಂದರೆ ಇಲ್ಲ. ತೊಂದರೆ ಕೊಡಕ್ ಬಂದ್ರು ಉಲ್ಟಾ ತಿರ್ಗಿ ನಿಂತ್ಕೊಂತೀನಿ ನಾನು ಅಷ್ಟೇ. ಹಿಂಗೆ ಆಪೋಸಿಟ್, ಅದು ಆಪೋಸಿಟ್ ಅಂದ್ರೆ ಅದ್ರ ಆಪೋಸಿಟ್. ಅಲ್ಲೇನೋ ಇಲ್ಲೇನಿಲ್ಲಿ ಇದು ಹೊರಗಡೆ ಡೋರು, ಹಳೆ ಕಾಲದ್ದು. ಹಾಂ, ಓಪನ್ ಮಾಡ್ಬೋದಾ? ಮಾಡೋಣ. ಒಂದೊಂದು ಡೋರ್ ಇಷ್ಟು ದಪ್ಪ ಐತೆ. ಇದು ಗೋಡೆ ಎಷ್ಟು ಇರೋದು ಇದು ನೋಡಿ, ಈ ಹಳೆ ಕಾಲ ಗೋಡೆ ಇಷ್ಟು. ಇದು ನಮ್ದೆಲ್ಲ ಇಷ್ಟಿಷ್ಟೇ ಅಲ್ವಾ, ಇಷ್ಟೇ ದಪ್ಪ ಅಲ್ವಾ ನಮ್ಮ ಬೆಂಗಳೂರು ಸೈಡಲ್ಲ. ಸೊ ಬನ್ನಿ ಹಾಂ, ಇದು ವರಾಂಡ. ನಾವೇನು ಇವಾಗೆಲ್ಲ ಗಾರ್ಡನ್ ಅಂತ ಒಳಗಡೆ ಮಾಡ್ಕೊಂತೀವಲ್ಲ, ಆಗಿನ ಕಾಲದ ಒಂದು ಗಾರ್ಡನ್ ಇದು. ಅವ್ರು ಕುತ್ಕೊಂಡು ಅವಾಗೆಲ್ಲ ಊಟ ಬೆಳದಿಂಗ್ಳು ಊಟ ಅಂತ ಮಾಡೋರು. ಇದೆಲ್ಲ ನಾಗರ ಕಲ್ಲೋದು. ಯಾವುದು? ನಿಮ್ಮ ಹಿಂದೆ ಇರೋದು. ಓಹೋ, ಮುಂಚೆಯಿಂದನೂ ಇತ್ತ ಅದು? ಮುಂಚೆಯಿಂದನೂ ಇತ್ತಾ? ತುಂಬ ಹಳೆ ಕಾಲದ. ಓಹೋ, ಈ ಶೇಪ್ ಅದೆಲ್ಲ ಇವು ಅವಾಗೆಲ್ಲ ಅದೇ ಶೇಪ್ ಅದು ಹಳೇದು. ಅದೇನೋ ಅಲ್ಲಿ ಅಲ್ಲೆಲ್ಲ ಬೇಡ, ಅದು ಆ ಕಡೆ ಹೋಗೋದಾ? ಲಾಸ್ಟ್ ಡೆಡ್ ಎಂಡು. ಆ ಕಡೆ ಆ ರೂಮಿಗೆ ಹೋಗೋಣ. ಆ ರೂಮ್. ನಿಧಾನ ತಲೆ ನೋಡ್ಕೊಂಬೇಡ, ನಿಧಾನ ತಾಕ್ತಾ, ತುಂಬ ತಾಕ್ತಾ. ಏನಿಲ್ಲ ಹಾಂ, ಇನ್ನೊಂದು ಅವಾಗಿನ ಒಂದು ಪಿಲ್ಲರ್, ಅದೇ ಒಂದು ಏನು ಸಿಮೆಂಟ್ ಪಿಲ್ಲರ್ ಇಲ್ಲ ಆ ಮೂಮೆಂಟ್ ಅಲ್ಲಿ. ಈ ಥರ ಮುಂಚೆ ಕಾಲದಲ್ಲಿ, ಹಳೆ ಕಾಲದ್ದು ಸಪೋರ್ಟಿಂಗ್ ಇದಾ? ಹಾಂ. ಸೊ ನೋಡಿದ್ರಲ್ಲ ಗೈಸ್, ಇವರು ಇಷ್ಟು ದೊಡ್ಡ ಮನೆಯಲ್ಲಿ ಇವರೊಬ್ಬರೇ ಇರ್ತಾರೆ. ನಮ್ಮ ಕೈಲಿದ್ದು ನಿಜ ಇರೋಕ್ಕಾಗಲ್ಲ, ಒಬ್ಬರೇ ಅಂತೂ ಇರೋಕ್ಕಾಗಲ್ಲ. ಲೈಟ್ ಹಾಕ್ಸ್ಕೊಡ್ತೀನಿ ಇಡೀ ಮನೆ. ಇವಾಗ ನೋಡಿ, ಒಂದ್ಸತಿ ಇವಾಗ ಲೈಟ್ ಆಫ್ ಆಗಿತ್ತು, ಇವಾಗ ಒಂದ್ಸತಿ ಎಲ್ಲ ಲೈಟ್ ಆನ್ ಮಾಡ್ತೀವಿ. ನೋಡಿ ಒಂದ್ಸತಿ ಹೆಂಗಿರುತ್ತೆ. ಕಟ್ ಮಾಡಿ ತಲೆ ಹುಷಾರು ಎಲ್ರು. ಸೊ ಇವ್ರು ನಮ್ಮ ಅಶ್ವಿನ್ ಅವರು. ಸೊ ಎಲ್ಲ ಇವಾಗ ನೀವು ನೋಡಿದ್ರೆ, ನಾನು ನೋಡಿದೆ ಮನೆ ಹೆಂಗಿದೆ ಅಂತ. ಸ್ವಲ್ಪ ಇದೆ ಡಗ್ ಅಂತು. ಸೊ ಕೇಳೋಣ ಇವ್ರ ಮನೇಲಿ. ಇವ್ರು ಇರ್ತಾರೆ, ನಾವಿರಲ್ಲ. ಯಾವತ್ತು ಇವರೇ ಇರ್ತಾರೆ, ಡೈಲಿ ಒಬ್ಬರೇ ಮಲ್ಕೊತಾರೆ ರಾತ್ರಿ ಹೊತ್ತು. ಸೊ ನೀವು ಹೇಳಿ, ರಾತ್ರಿ ಹೊತ್ತು ಲೈಕ್ ಮಲ್ಗುವಾಗ ಒಂಚೂರೇನು ಸೌಂಡು ಯಾವ ಥರ ಏನು ಹೇಳಿ ಒಂಚೂರು. ಸೌಂಡ್ ಆಗುತ್ತೆ. ಒನ್ ಟೈಮು ನಾನೊಂದು ಎಷ್ಟು ಒಂದು 3 ವರ್ಷ ಹಿಂದೆ ಹೊರಗಡೆ ಮಲಗಿದ್ದೀನಿ. ಇಲ್ಲ ಅಲ್ಲಿ ಇಲ್ಲ ಆ ರೂಮಲ್ಲಿ, ಒಂದು ಸ್ವಲ್ಪ ಹಾಲಲ್ಲಿ. ಅಲ್ಲಿ ಮಾರ್ನಿಂಗ್ 3:30 ಒಂದು ಗೆಜ್ಜೆ ಸೌಂಡು ತುಂಬ. ಹಾಗೆ ಮಲಗಿದ್ದೆ. ಎದ್ದು ನೋಡೋಣ ಅಂದ್ರೆ ನಿದ್ದೆ ಟೈಮು. ತುಂಬ ಕಷ್ಟ ಆಯ್ತು ಹೇಳೋದಕ್ಕೆ. ಹೆದರಿಲ್ಲ, ಆಲ್ಮೋಸ್ಟ್ ಏನಾಗುತ್ತೆ ನೋಡೋಣ ಅಂತ ಒಂದು ಇಮ್ಯಾಜಿನೇಷನ್ ಇತ್ತು ನನಗೆ. ಆದರೆ ಆ ಟೈಮಲ್ಲಿ ಹೇಳೋಕ್ಕಾಗಿಲ್ಲ. ಸೌಂಡ್ ಮಾತ್ರ ತುಂಬ ಸಮಯ ಕೇಳಿದೆ. ಎಷ್ಟು 3:45 4 ಗಂಟೆವರೆಗೂ 1 ಅವರ್ ಸೌಂಡ್ ಕೇಳಿದ್ದೀನಿ, ಪಕ್ಕಾ ಸೌಂಡ್ ಕೇಳಿದ್ದೀನಿ. ಬೇರೆಯವರಾದ್ರೆ ಏನಾಗ್ತಿತ್ತು, ಜೀವ ಡರ್ ಅಂತಿತ್ತು. ನನ್ನ ಪಾಡಿ ನಾನು ಮಲ್ಕೊಂಡೇ ಇದ್ದೆ. ಅದು ನನಗೆ ಏನು ತೊಂದರೆ ಆಗಿಲ್ಲ. ನಾನು ಹೆದರೋದಿಲ್ಲ. ಎಸ್ಪೆಷಲಿ ಏನು ಬಂದ್ರು ಐ ಡೋಂಟ್ ಕೇರ್. ನಿಮ್ಮ ಥರ ಇದ್ರೆ ಮನೇಲಿ ಇರ್ಬೋದು, ಬೇರೆಯವರಾಗಿದ್ರೆ ಮನೇಲಿ ಇರೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಾನಿರ್ಬೋದ ಈ ಮನೇಲಿ? ಟ್ರೈ ಮಾಡಿ, ಯಾರು ಬೇಡ ಅಂತ. ಅಯ್ಯೋ. ಸೊ ನೋಡಿದ್ರಲ್ಲ ಗೈಸ್, ಈ ಮನೆ ಹೆಂಗಿತ್ತು. ಒಂಥರ ನಂಗೆ ಎಕ್ಸ್ಪೀರಿಯನ್ಸ್ ಇದೆ ಈ ಥರ ಮನೆ ನೋಡೋಕ್ಕೆ. ಥರ ಇವರಿಂದ ನೋಡೋಂಗೆ ಆಯ್ತು ಈ ಮನೆ ಎಲ್ಲ. ಸೊ ಬನ್ನಿ ಹೋಗೋಣ. ಅದೇ ಇವಾಗ ಇವ್ರ ಮನೆಯಿಂದ ಲೈಕ್ ನಮ್ಮ ಮನೆ ಕರ್ಕೊಂಬಂದಿದ್ದೆ ಇವ್ರಿಗೆ. ಲೈಕ್ ನೀವು ನೋಡಿದ್ರೆ ಮನೆ ಎಲ್ಲ ಹೆಂಗಿದೆ ಅಂತ. ಲೈಕ್ ನನಗೂ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಯಿತು. ಫಸ್ಟ್ ಟೈಮ್ ಹೋಗಿದ್ದು ನಾನು ಆ ಥರ ಮನೆಗೆ. ಸ್ವಲ್ಪ ಭಯ ಆಯಿತು, ಜಾಸ್ತಿ ಏನಿಲ್ಲ. ಫಸ್ಟಲ್ಲಿ ಮುಂಚೆಲ್ಲ ಬಂದಿದ್ನಲ್ಲ, ಲೈಕ್ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನ, ಲೈಕ್ ಒಂದು ದಿವಸನೂ ಬಂದಿರಲಿಲ್ಲ. ಸೊ ನೆಕ್ಸ್ಟಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು. ಸೊ ನೆಕ್ಸ್ಟಿನ ಬ್ಲಾಗ್ ಈ ಥರ ಇದೆ, ಲೈಕ್ ಇಂಟ್ರೆಸ್ಟಿಂಗ್ ಆಗಿರೋದು ನಾನು ಬ್ಲಾಗ್ ಮಾಡ್ತೀನಿ. ಸೊ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ಹುಷಾರು, ಒಬ್ಬರೇ ಮಲ್ಕೊತೀರಾ. ಸೊ ಗೈಸ್, ಬಾಯ್.